ಅರ್ಥಪೂರ್ಣವಾದಂಥ ನಮ್ಮಗಳೆಲ್ಲರ ಮನಸ್ಸಿನಲ್ಲಿ ಏನಿತ್ತು ಆ ಉತ್ತರನ ಕೊಟ್ಟಿದ್ದಾರೆ. ಆದರೆ ಅವತ್ತು ನಾನು ಮಾತನಾಡಿದಾಗ ಸ್ವಲ್ಪ ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಕನ್ನಡ ಪರ ಸಂಘಟನೆಗಳೆಲ್ಲ ಇದಕ್ಕೆ ನಾನು ವಿರೋಧ ಇದ್ದೀನಿ ಅಂತೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡೋಕೆ ಹೊಂಟಿದ್ರು. ನಮ್ಮ ನಾರಾಯಣಗೌಡರು ಇವರೆಲ್ಲ ನಂದು ಅದಲ್ಲ. ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟಾರ್ಟಿಂಗಲ್ಲೇ ದೇವಯ್ಯನ ಮನೆ ಹರಾಜ್ 50,000ಕ್ಕೆ AC, 25,000 ತಾಸಿ, 25 ಕೋಟಿ ತಹಸೀಲ್ದಾರರು, 50 ಕೋಟಿ AC ಇದನ್ನ ಹೇಳ್ತಾ ಇದ್ರಲ್ಲ. ಯಾರು ಮಾಡಿರೋರು? ಪರ್ಟಿಕ್ಯುಲರ್ ಆಗಿ ಇಂಥ ಪ್ರಕರಣದಲ್ಲಿ ಸರ್ಕಾರ ಭಾಗಿಯಾಗಿ ಇಂಥವರು ಈ ಒಂದು ಹಣವನ್ನು ಪಡೀತಾ ಇದ್ದಾರೆ. ಯಾರು ಪಡೀತಾ ಇದ್ದಾರೆ, ಎಲ್ಲಿದೆ ಪ್ರಕರಣ ಅನ್ನೋದನ್ನ ನೀವು ಕೊಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕರಿಗೆ ಕ್ಲಾರಿಫೈಕ್ಕೆ ನಾನು ಮಾತಾಡಿದ್ದು ನಿಜ. ಅದಕ್ಕೆ ನಾನು ಕನ್ನಡ ಪರ ಸಂಘಟನೆಯವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಈ KPSCನ ಸ್ವಚ್ಛಗೊಳಿಸಬೇಕು. KPSC ಕೆಟ್ಟೋಗಿದೆ ಅನ್ನೋದು ನಮಗೂ ಗೊತ್ತಿದೆ. ಆ KPSCನ ಎಲ್ಲ ನಡ್ಕೊಬಂದಿರೋ ದಾರಿ ಎಲ್ಲನೂ ಪರೀಕ್ಷೆ ಮಾಡಿದಾಗ ಅಲ್ಲಿ ನಿಜವಾಗ್ಲೂ ಅದು ಸರಿ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಜನರ ಮನಸ್ಸಿನಲ್ಲಿದೆ. ಅದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸರಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದು ಮಾಡಬೇಕು ಅವರು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ನಾನು ಹೇಳಿದಂಥದ್ದು ಕನ್ನಡ ಪರ ಸಂಘಟನೆಗಳು ತಪ್ಪು ತಿಳ್ಕೋಬಾರ್ದು. ನಾನು ಹೇಳಿದ್ದು ನೇರವಾಗಿ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಏನೋ ನೇರವಾಗಿ ಸರ್ಕಾರವೇ 50 ಕೋಟಿ 30 ಕೋಟಿ 40 ಕೋಟಿ ಮಾಡಿದೆ ಅಂತ. KPSC ಒಂದು ಇಂಡಿಪೆಂಡೆಂಟ್ ಬಾಡಿ, ಅಲ್ಲಿ ಏನೇನಾರ ಮಾಡಿದ್ರೆ ಅವನು ಯಾರು ಮಾಡಿದಾನೆ ಅವ್ನು ತಗೊಂಡು ಸೆಂಟ್ರಲ್ ಜೈಲ್ಗೆ ಹಾಕಿ ಇಲ್ಲ ಏನ್ ಬೇಕಾದ್ರೂ ಮಾಡಿ, ಸರ್ಕಾರ ಇದರಲ್ಲಿ ಯಾವುದೇ ಇದಕ್ಕೆ ಭಾಗಿ ಆಗಿಲ್ಲ ಅಂತಕ್ಕಂಥ ಕ್ಲಾರಿಫಿಕೇಶನ್ ನಾನು ಅವತ್ತು ಕೊಟ್ಟಿದ್ದೆ. ಈಗಲೂ ಕನ್ನಡ ಪರ ಸಂಘಟನೆಯವ್ರಿಗೆ ನಾನು ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ KPSC ನಡೆದಿರ್ತಕ್ಕಂಥ ನೋಡ್ರಿ, ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಉತ್ತರ ಏನಿದೆ ಆ ಮುಖ್ಯಮಂತ್ರಿಗಳ ಉತ್ತರವನ್ನು ನಾವು ಸ್ವಾಗತ ಮಾಡಿದ್ದೇವೆ, ಭದ್ರಾಗಿರ್ತೀವಿ. ಆದ್ರೆ ಯಾವುದೇ ಕಾರಣದಿಂದಲೂ ನಾನು ಇದಕ್ಕೆ ವಿರೋಧಿ ಅಲ್ಲ ಅಂತಕ್ಕಂಥ ಸಂದೇಶನ ಈ ಕೂಡಬಹುದು. ಸ್ವಲ್ಪ ಬೇಗ ಹೇಳಿಬಿಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ, ಅಪರೂಪಕ್ಕೆ ಎದ್ದಿರೋದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ಗಡಸ್ತನಕ್ಕೆ ದಿಟ್ಟತನಕ್ಕೆ ಹೆಸರಾದಂಥವ್ರು. KPSC ಕರ್ನಾಟಕ ಲೋಕಸೇವಾ ಆಯೋಗವನ್ನು ಶುದ್ಧೀಕರಣ ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ತಗೊಂತೇವೆ ಅಂತೇನು ಹೇಳಿದ್ರಲ್ಲ, ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಆದರೆ ಅವರ ಗಟ್ಟಿತನಕ್ಕೆ, ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂಥ ನಿರ್ದಿಷ್ಟವಾದ ಉತ್ತರವನ್ನು ಕೊಡಿಸ್ಲಿಕ್ಕೆ ಎಡಗಡೆ ಕುಂತಂಥ ಲಾಬಿ ಏನೋ ವರ್ಕೌಟ್ ಮಾಡೈತೆ ಅನ್ನುವಂಥ ಸಂಶೋಧನೆ ಬರ್ತದೆ. ಅದಕ್ಕೆ ಎಡಗಡೆ ಕುಂತಂಥ ಲಾಬಿಗೆ ಈಲ್ಡ್ ಆಗದ್ರೆ ನಿಮ್ಮ ಗಟ್ಟಿತನವನ್ನು ಪ್ರದರ್ಶಿಸಿ ಮರು ಪರೀಕ್ಷೆಯನ್ನು ಮಾಡ್ಬೇಕಂತ ವಿನಂತಿ ಮಾಡ್ತೀವಿ. ಅಶ್ವಥ್ ನಾರಾಯಣದಂತ ಮಂಜು ಅದನ್ನು ಯತ್ನ ಅಲ್ಲಿಗೆ ಮುಗೀತು, ಮತ್ತೆ ಅದಕ್ಕೆ ಕಾಯ್ತಬೇಡಿ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ನಾನೇನು ಬಳಿ ಸಂಕ್ಷಿಪ್ತವಾಗಿ ಏನು ಸುತ್ತು ಬಳಸಿ ಏನಿಲ್ಲ ಸರ್. ಆ ಗ್ರಾಮೀಣ ಕುಡಿಯೋ ನೀರಿನ ಏನು ಇಂಜಿನಿಯರ್ ನೇಮಕಾತಿ ವಿಚಾರದಲ್ಲಿ ಉಪಸಮಿತಿ ಒಮ್ಮೆ ವರದಿಯನ್ನು ಕೊಟ್ಟಿತ್ತು, ಒಂದು ಉಪಸಮಿತಿ. ತದನಂತರ ಎರಡನೇ ಸಲ ಉಪಸಮಿತಿ ವರದಿ ಕೊಡ್ತಾರೆ. ಉಪಸಮಿತಿ KPSC ಅಮಾಂಗ್ ದಿ KPSC ಮೆಂಬರ್. ಎಸ್, ಅಮಾಂಗ್ ದ KPSC ಮೆಂಬರ್. ಏನಂತ ಬಹಳ ಸ್ಪಷ್ಟವಾಗಿ ವಿತ್ ದಾಖಲೆ ಯಾವ ರೀತಿ ಅಲ್ಲಿ ಟ್ಯಾಂಪರಿಂಗ್ ಆಗಿದೆ, 700 ಪೇಜಸ್ ವರದಿ ಕೊಟ್ಟಿದ್ದಾರೆ. ಆದರೆ ಆ ವರದಿ ಆಧಾರಿತವಾಗಿ ಏನು ಆಯ್ಕೆ ಆಗಿರುವಂಥ ವ್ಯಕ್ತಿಗಳು 24 ಜನದಲ್ಲಿ 10 ಜನಕ್ಕೆ ಟ್ಯಾಂಪರಿಂಗ್ನಲ್ಲಿ ಮಾಲ್ ಪ್ರಾಕ್ಟೀಸಸ್ನಲ್ಲೇ ಆಯ್ಕೆ ಆಗಿದೆ ಅಂತ ಬಹಳ ಸ್ಪಷ್ಟವಾಗಿ ಉಪಸಮಿತಿ ಅಲ್ಲಿನ ಉಪಸಮಿತಿಯನ್ನೇ ಕೊಟ್ಟಿದೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತೆಲ್ಲ ನಾವು ಅವ್ರನ್ನ ಬೈತಾ ಇದ್ದೀವಿ. ಆದರೆ ಕ್ರಮವನ್ನು ಆ KPSC ಸೆಕ್ರೆಟರಿ ಯಾಕೆ ಕ್ರಮ ವಹಿಸಲಿಲ್ಲ? ಅಂತಿಮ ಪಟ್ಟಿಯನ್ನು ಹೇಗೆ ಪ್ರಕಟಣೆ ಮಾಡಿದ್ರು ಅವರು? ಅಲ್ಲಿನ ಉಪಸಮಿತಿನೇ ಒಂದು ಬಾರಿ, ಎರಡನೇ ಬಾರಿ ಬಹಳ ಸ್ಪಷ್ಟವಾಗಿ ವರದಿ ಕೊಟ್ಟಿದ್ರು. ಅಂತಿಮ ಪಟ್ಟಿಯನ್ನ ಆ KPSC ಸೆಕ್ರೆಟರಿ ಹೇಗೆ ಪ್ರಕಟಣೆ ಮಾಡಿದ್ರು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು. ಎರಡನೇದು, ಈಗೇನು ಕಾರಣ ಕೊಡ್ತಿರೋದು, ಇದು ಮ್ಯಾಟ್ರು ಕೋರ್ಟಿಗೆ ಹೋಗಿದೆ ಅಂತ. ಇದೆಲ್ಲ ಪ್ರಕಟಣೆ ಮಾಡಿ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟು ಒಂದು ಉಪಸಮಿತಿನ KPSC ಅವರೇನೆ ಮೆಂಬರ್ಸೇನೆ ಇದನ್ನ CID ತನಿಖೆಗೆ ವಹಿಸಿ ಅಂತ ಸರ್ಕಾರಕ್ಕೂ
ಬಹಳ ಸ್ಪಷ್ಟವಾಗಿ ರೆಕಮೆಂಡೇಶನ್ ಕೊಟ್ಟಿದ್ರು. ಸರ್ಕಾರ ಯಾಕೆ ಸಮಯ ತೋತಿದ್ರು? ಬಹಳ ಸ್ಪಷ್ಟವಾಗಿ ಸಾಂವಿಧಾನಿಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬೇರೆ ಯಾರು ಅಲ್ಲ, ಹೊರಗಿನವರಲ್ಲ, ಅವರೇ ಯಾರೋ ಹೊರಗಿನವ್ರು ಯಾವುದೋ ಒಂದು ಕಂಪ್ಲೇಂಟ್ ಇದೆ ಏನೋ ಅಲ್ಲ. ಇದು ಬಹಳ ಸ್ಪಷ್ಟವಾಗಿ KPSCನೇ ರೆಕಮೆಂಡೇಶನ್ ಕೊಟ್ಟಾಗ ಸರ್ಕಾರ ಯಾಕೆ ಮೀನಾಮೇಷ ಮಾಡ್ತಿತ್ತು? ಮೀನಾಮೇಷ ಮಾಡಿ ಯಾಕೆ ತನಿಖೆಗೆ ವಹಿಸಲಿಲ್ಲ? ಅಥವಾ ಅಂತಿಮ ಪಟ್ಟಿಯನ್ನ ಆ KPSC ಸೆಕ್ರೆಟರಿ ಹೇಗೆ ಪ್ರಕಟಣೆ ಮಾಡಿದ್ರು? ಎರಡು. ಈಗ ಬಹಳಷ್ಟು ಒಳ್ಳೊಳ್ಳೆ ಪದಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಬಳಕೆ ಮಾಡಿದ್ರು, ಪ್ರಾಮಾಣಿಕತೆ, ದಕ್ಷತೆ. ಆದರೆ ಖಡಕ್ ಉತ್ತರ ಅಂತ ಏನು ಬರಲಿಲ್ಲ, ಖಡಕ್ ಉತ್ತರ ಏನು ಬಂದಿಲ್ಲ. ಈ ರೀತಿ ಒಂದು ಪರೀಕ್ಷೆಯಲ್ಲಿ ನಮ್ಮ ನಾಡಿಗೆ ನಾಚಿಕೆ ಆಗುವಂಥದ್ದು, ಇಷ್ಟು ಸಲ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಏನು KPSC ನಲ್ಲಿ ನಿಯಮಾವಳಿ ಇಲ್ವಾ? ಕನ್ನಡದಲ್ಲಿಂದ ಇಂಗ್ಲಿಷಿಗೆ ಭಾಷಾಂತರ ಆಗಬೇಕು ಅಲ್ಲ, ಅದು ಬೇರೆ ನಾವು ಹೇಳ್ತಿರೋದು ಟೆಕ್ನಿಕಲ್ ಎಕ್ಸ್ಪರ್ಟ್ ಇದ್ರ ಬಿಟ್ರು ಅವೆಲ್ಲ ಪ್ರಶ್ನೆ ಅಲ್ಲ ಸರ್. ಅಲ್ಲಿ KPSC ನಲ್ಲಿ ನಿಯಮಾವಳಿ ಇಲ್ವಾ? ಕನ್ನಡದಲ್ಲೇನೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿ ಇಂಗ್ಲಿಷ್ ಭಾಷಾಂತರ ಆಗ್ಬೇಕು ಅಲ್ಲ. ಇದನ್ನೆಲ್ಲ ನೋಡಿದಾಗ ನಾವೇನು ಸುತ್ತು ಬಳಸಿ ನೋಡುವಂಥದ್ದು ಏನಿಲ್ಲ. ಇಲ್ಲಿ ನೇರವಾಗಿ ಬಹಳ ಸ್ಪಷ್ಟವಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಸಂಪೂರ್ಣವಾಗಿ ಮೈ ಮರೆತಿದೆ. ಕ್ರಮ ವಹಿಸುವಂತದ್ದಾಗಬೇಕು. ಕ್ರಮವನ್ನ ಮುಖ್ಯಮಂತ್ರಿಗಳು ಸಲಹೆ ಕೇಳ್ತಿದ್ರು ಸರ್. ಸಲಹೆ ಏನ್ ಕೇಳ್ತಿರು? ಇಲ್ಲಿ ನೇಮಕ ಮಾಡ್ತಾ ಪ್ರಾಮಾಣಿಕರನ್ನ ಮಾಡಿ, ಭ್ರಷ್ಟರನ್ನ ನೇಮಕ ಮಾಡಿದ್ರೆ ನಿಮ್ಮಿಂದ ಅಲ್ಲಿಂದ KPSC ಇಂದ ಒಳ್ಳೆ ಕೆಲಸ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ KPSC ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ನೇಮಕ ಆಗ್ತಾ ಇರ್ಬೇಕಾದ್ರೆ ಅಲ್ಲಿನ ಮೆಂಬರು ಕಮ್ಮಿ ಮಾಡೋದು ಒಂದೇ ಅಲ್ಲ ಸರ್. ಎಷ್ಟು ಕಮ್ಮಿ ಮಾಡ್ತಿರಲ್ಲ, ಅಲ್ಲಿ ಕಮ್ಮಿ ಮಾಡಿದಾಗ್ಲೂ ಭ್ರಷ್ಟರನ್ನ ತಗೊಂಡೋಗಿ ಕೊಟ್ಬಿಟ್ರೆ ಹಾಗಾಗಿ ಇನ್ನೇನು ಸುತ್ತು ಬಳಸಿ ಹೇಳಿಕೆ ಇಲ್ಲ ಸರ್. ನೇರವಾಗಿ ಮುಖ್ಯಮಂತ್ರಿಗಳಿಂದ ಏನು ಕೋರ್ಟಿಗೆ ಹೋಗೋದು ಯಾಕೆ ಅಂತ ಕೇಟಿಗೆ ಹೋಗಿದ್ರೆ ಏನಂತೆ ಸರ್? ಪರೀಕ್ಷೆ ಮಾಡಿ ತಡ ಇದೆಯಾ ಸರ್? ಮತ್ತೆ ಮಾತಾಡ್ಬೇಕು ಹೇಳಿದ್ರೆ ಪಾಯಿಂಟ್ಸ್ ತಡ ಇಲ್ಲ, ಏನಿಲ್ಲ, ತಕ್ಷಣ ಉತ್ತರ ಕೊಡ್ಲಿ. ಇದರ ಬಗ್ಗೆ ಚರ್ಚೆ ಸಾಕು ಅಧ್ಯಕ್ಷರೇ. ಅಧ್ಯಕ್ಷರೇ, ಮೊನ್ನೆ ಮುಖ್ಯಮಂತ್ರಿಗಳಿಗೆ ಯಾರದು ಸಲಹೆ ಕೊಡೋರು? ದಯವಿಟ್ಟು ನನ್ನ ಸೀಟಲ್ಲಿ ಬಂದು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಎಲ್ಲರೂ ಅವ್ರದೇ ಆದಂಥ ಧಾಟಿನಲ್ಲಿ ಮಾತಾಡಿದ್ದಾರೆ. ನನ್ನ ಮನವಿ ಮುಖ್ಯಮಂತ್ರಿಗಳಿಗೆ ಏನು ಅಂದರೆ, ಕನ್ನಡ ಮೀಡಿಯಂಗೆ ಕೇವಲ 5% ರಿಸರ್ವೇಷನ್ ಇರ್ತಕ್ಕಂಥ. ನನಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಬೇರೆ ರಾಜ್ಯದಲ್ಲಿ, ತಮಿಳುನಾಡು ರಾಜ್ಯದಲ್ಲಿ 20% ರಿಸರ್ವೇಷನ್ ಇರ್ತಕ್ಕಂಥದ್ದಕ್ಕೆ ಆ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ 15ರಿಂದ 20% ಕನ್ನಡ ಮೀಡಿಯಂನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನನ್ನ ಮನವಿ. ಯತ್ನಾಳ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಮೊನ್ನೆ ವಿರೋಧ ಪಕ್ಷದ ನಾಯಕರು ನಾವು ಭಾಳ ಸುದೀರ್ಘವಾಗಿ ಮಾತಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ಎಲ್ಲಿಯೂ ಸಹ ಸ್ಪಷ್ಟವಾದಂಥ ಈ ಒಂದು ಪರೀಕ್ಷೆ ಏನಿದೆ, ಇದನ್ನು ಪುನರ್ ಪರೀಕ್ಷೆಯನ್ನು ನಾವು ಮಾಡ್ತೀವಿ, KSC ಮರುಪರೀಕ್ಷೆ ಮಾಡ್ತೀವಿ ಅಥವಾ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ಕೊಟ್ಟಿಲ್ಲ. ಇದು ಸುಮಾರು ಒಂದು 2 ಲಕ್ಷ ಅದೆಲ್ಲ ಹೇಳಿದ್ರಲ್ಲ ಮಕ್ಕಳ ಒಂದು ಭವಿಷ್ಯ ಇದೆ. ಅಧ್ಯಕ್ಷರೇ, ಇವತ್ತು ಒಂದು KPSC ಆಗಲಿ ಯಾವುದೇ ಪರೀಕ್ಷೆ, ಇವತ್ತು ಪೊಲೀಸ್ ಇಲಾಖೆ ತಗೋರಿ, ಪಾಪ ಅವರು ಎಷ್ಟು ಪರಿಶ್ರಮ ಪಡ್ತಾರೆ. ಮುಂಜಾನೆ 5 ಗಂಟೆಯಿಂದ ರನ್ನಿಂಗ್ ಮಾಡೋದು. ಈಗ ನಮ್ಮ ಅರವಿಂದ್ ಬೆಲ್ಲದ ಹೇಳಿದ್ರಲ್ಲ, ನಮ್ಮ ಬಿಜಾಪುರನಲ್ಲಿ, ಧಾರವಾಡದಲ್ಲಿ ಅಧ್ಯಕ್ಷರೇ ಅದು ಹೇಳಿದಾರಲ್ಲ, ಮತ್ತೆ ಹೇಳಿದ್ದನ್ನು ಹೇಳ್ತೇವೆ. ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತೋ ಅಲ್ಲಿ ಮಾಡೋಂಥ ಅಂತ ಬಡವರದಾರೆ. ಸರಿ, ಇಲ್ಲಿ ಏನಾಗಿದೆ ಅಧ್ಯಕ್ಷರೇ, ಸಲಹೆ ಕೊಟ್ಟುಬಿಡಿ, ಸಹಕಾರ ಸಲಹೆನೇ ಕೊಡ್ತಾ ಇದ್ದೀನಿ. ನಿಮ್ಮ ಸಲಹೆ ಬಿಟ್ಟು ಮತ್ತೇನೇನೇನೇನು ಮಾತಾಡ್ತಾ ಇಲ್ಲ. ಓಕೆ, ಒಂದು ಕೂಡ ಬರಲಿಲ್ಲ ಅದಕ್ಕೆ. ಇಲ್ಲ, ನೀವು ಮೇಲಿಂದ ಮೇಲೆ ಹೇಳಿದ್ಮ್ಯಾಗ ನಾವೆಲ್ಲ ನೆನಪಾರಿ ಬಿಡ್ತಾರೆ. ಓಕೆ, ಫ್ರೀ ಬಿಟ್ರೆ ಬೇಗ ಮುಗಿಸ್ತೀವಿ. ನೀವು ಫ್ರೀ ಬಿಡಬಾರ್ದು, ಇನ್ನೂ ಹೆಚ್ಚು ಮಾತಾಡ್ಲತ್ತ ನಿಮ್ಮ ಮನಸ್ಸಿನಾಗ ಇದ್ರೆ ಅದಕ್ಕೆ ನಾವೇನು ಮಾಡ್ಲಿಕ್ಕೆ. ಅದಕ್ಕೆ ಅಧ್ಯಕ್ಷರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತು ಹೇಳ್ತಾರೆ, ನಾ ಇವತ್ತು ಸಂವಿಧಾನ ಬರೆದೆ, ಕಟ್ಟ ಕಡೆಯ ಮನುಷ್ಯನಿಗೆ ನ್ಯಾಯ ಕೊಡುವಂಥದ್ದನ್ನು ನಾನು ಆತ್ಮತೃಪ್ತಿಗಾಗಿ ಇವತ್ತು ನಾನು ಮಾಡಿದ್ದೇನೆ. ಆದರೆ ನನಗೊಂದು ಭಯ ಇದೆ, ನನ್ನ ಈ ಒಂದು ಸಂವಿಧಾನ ಮೂಲಕ ಅದರ ಲಾಭವನ್ನು ತೆಗೆದುಕೊಂಡಂಥ ಮುಂದಿನವರು ಅದನ್ನು ಮತ್ತೊಂದು ಬಡತನ ಇರುವಂಥ ವ್ಯಕ್ತಿಗಳಿಗೆ ವರ್ಗಾಯಿಸ್ತಾರ ಇಲ್ಲೋ ಅನ್ನೋಂಥ ಒಂದು ಸಂಶಯ ಇದೆ ಅಂತ ಹೇಳ್ತೀವಿ. ಇವತ್ತು ಯಾರು ಕಷ್ಟಪಟ್ಟು, ಯಾರು KS ಅಧಿಕಾರಿಗಳು, IAS ಅಧಿಕಾರಿಗಳು
ಏನು ಟಾಟಾ ಬಿರ್ಲಾನ್ ಮಕ್ಕಳಿಲ್ಲ. ಪಾಪ ಅವರು ಒಂದು ಬಡ ಕುಟುಂಬ, ರೈತ ಕುಟುಂಬ. ಇವತ್ತು ನಾವು ನೋಡ್ತೀವಿ ಮಾಧ್ಯಮಗಳಲ್ಲಿ ಆಟೋ ರಿಕ್ಷಾ ಹೊಡೆಯೋ ಒಬ್ಬ ಮಗ, ಒಬ್ಬ ಆಟೋ ರಿಕ್ಷಾದ ಒಬ್ಬನ ಚಾಲಕನ ಮಗ IAS ಆದ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಗಂಡನನ್ನು IPS ಮಾಡಿಸಿದ್ರು. ಇವೆಲ್ಲ ಕಥೆಗಳನ್ನು ನೋಡಿದಾಗ ಅಧ್ಯಕ್ಷರೇ, ಇವತ್ತು KPSC ಭಾಳ ಎಲ್ಲರೂ ಹೇಳಿದ್ರು, ಇವತ್ತು ಅಲ್ಲಿ ರೊಕ್ಕಿಲ್ಲಾರ್ದೇ ಯಾವ ಮೆಂಬರ್ಗಳಾಗೋದಿಲ್ಲ ಅಧ್ಯಕ್ಷರೇ. ಯಾವ ಬೇಕಾದ ಮುಖ್ಯಮಂತ್ರಿ ತಗೋರಿ, ನಾವೇನು ಇವರೇ ಸಿದ್ದರಾಮಯ್ಯನವರೇ ಮಾಡ್ಯಾರ ತಿಳಿಯೋದಿಲ್ಲ. ಅದೊಂದು ದೊಡ್ಡ ದಂಧೆ. ನಿಮ್ಗೆ ನಿಜವಾಗಿಯೂ ಬಡವರ ಬಗ್ಗೆ, ಸಮಾಜದಲ್ಲಿರೋ ಕಟ್ಟ ಕಡೆಯ ಮನುಷ್ಯನ ಬಗ್ಗೆ ಕಳಕಳಿ ಸರ್ಕಾರ ಮುಖ್ಯಮಂತ್ರಿ ಆದವ್ರಿಗೆ ಇದ್ರೆ ಆ KPSC ಚೇರ್ಮನ್ನು ಮತ್ತು ಮೆಂಬರ್ಗಳನ್ನು ಪ್ರಾಮಾಣಿಕ ಇದ್ದವ್ರನ್ನ ಆಯ್ಕೆ ಮಾಡಿ. ಅರೆ, ಕನ್ನಡವನ್ನು ಬೇಸಿಟ್ಕೊಂಡು ಇವ್ರು ಪ್ರಶ್ನೆ ಪತ್ರಿಕೆ ತೆಗಿಬೇಕು. ಆ ಗೂಗಲ್ ಅದು ಹೇಳಿದ್ರಲ್ಲ ಪಾಯಿಂಟ್, ಗೂಗಲದಿಂದ ಏನ್ರ ಆ ಶಬ್ದಗಳು ನಮಗೆ ತಿಳಿದಿಲ್ಲ. ಟ್ರಾನ್ಸ್ಲೇಷನ್ ಅದನ್ನು ಓದಿಬಿಟ್ರೆ ಏನು ಅಧ್ಯಕ್ಷ, ಇದು ವಿಧಾನಸಭೆದ ಒಂದು ಪ್ರಶ್ನೆ ಇದೆ. ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ಯಾನ್ ಓವರ್ರೈಡ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ಪಾಸಿಂಗ್ ದಿ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಆ್ಯಂಡ್ ನಾಟ್ ವೈಸ್ ವರ್ಸಾ. ಇದನ್ನು ಪುಣ್ಯಾತ್ಮರು ಆ ಗೂಗಲ್ ನೋಡಿದ್ರತ್ತ, ಯಾವ ಅಧಿಕಾರಿ ನೋಡ್ದೋ, ಯಾವ ಮೆಂಬರ್ ನೋಡ್ದೋ. ವಿಧಾನಸಭೆ 2ನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಅಧ್ಯಾರೋಹಿಸಬಹುದು. ಇದು ನಿಮ್ಮ ಕರಾವಳಿ ಒಳಗೂ ಶಬ್ದ ಕೇಳಿಲ್ಲ, ಮೈಸೂರು ಭಾಗದಾಗ ಕೇಳಿಲ್ಲ, ಮುಂಬೈ ಕರ್ನಾಟಕದಾಗ ಕೇಳಿಲ್ಲ, ಹೈದರಾಬಾದ್ ಕರ್ನಾಟಕದಾಗ ಕೇಳಿಲ್ಲ. ಇದು ಯಾವ್ದು ರೀ ನೋಡಿ, ನನಗೆ ಓದ್ಲಾಕ್ ಬರಲಾಗೈತೆ. ಓಕೆ, ಮುಂದೆ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ. ಏನ್ರಿ ಅಧ್ಯಕ್ಷರೇ, ಇದು ಪರಿಪರೀಕ್ಷೆ ಆಗ್ಬೇಕಲ್ಲ. ಇಲ್ಲಾಂದ್ರೆ ನೀವೇನು ಹೇಳ್ತೀರಿ, ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂತ. ಹಿಂಗಾದ್ರೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ನನಗೊಂದು, ನಾನು ಮಾತಾಡಿದ ಮೇಲೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕದ, ವರುಣ್ ಅಂತೇಳಿ ಒಬ್ಬ ಮೆಂಬರ್ ಕರೆದ್ರತ್ತ ಅವ್ರ ಮನೆಗೆ. ಅಧ್ಯಕ್ಷ ಕರೆದು AC ಪೋಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ 1,20,00,000 ಡಿಮ್ಯಾಂಡ್ ಮಾಡೋದು. ಮುಂದೆ ಪಾಪ ಕಣ್ಣೀರಾಯ್ತು ಬರ್ದಿದ್ದಾನೆ, ನಾನು ಮೆಸೇಜ್ ನಿಮ್ಗೆ ಕಳಿಸ್ತೀನಿ. ಮುಂದೆ ಅಧ್ಯಕ್ಷರೇ ಏನು ಹೇಳೋದತ್ತ, ನನ್ನ ಕಡೆ ಸರ್ ನಾ ಬಡೋದೀನಿ, ನಾ ಎಲ್ಲಿ 1,20,00,000 ಕೊಡ್ಬೇಕಾಗ್ತದ ತಂದಾಗ ಆ ಮೆಂಬರ್ ಏನು ಹೇಳೋದಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಜಾತಿಗೆ ಒಂದು ಕನ್ಯೆ ಇದೆ, ಅದು ನೀ ಲಗ್ನ ಆದರೆ ಪುಕಟ್ ಮಾಡಿ ಕೊಡ್ತೀನಿ ಅಂದ್ರೆ. ಅದಕ್ಕೂ ಒಪ್ಪದೇ ಇದ್ದಾಗ ಬರೀ 1 ಮಾರ್ಕ್ಸ್ನಲ್ಲಿ ಒಂದು KS ಪರೀಕ್ಷೆದಲ್ಲಿ ಅವ ಅರ್ಹತೆಯನ್ನು ಕಳ್ಕೊತಾರೆ ಅಧ್ಯಕ್ಷ. ಅಂದ್ರೆ ಮಾಂಗಲ್ಯ ಭಾಗ್ಯನೂ ನಡೆದ್ಬಿಟ್ಟದೆ ಈ KPSC. ಓಕೆ, ಈ ಪರಿಸ್ಥಿತಿಯೊಳಗೆ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು, ನಾ ಕೈ ಮುಗಿದು ಕೇಳ್ಕೊತೀನಿ ಆ ವಿದ್ಯಾರ್ಥಿಗಳ ಪರವಾಗಿ, ಪುನರ್ ಪರೀಕ್ಷೆ ಮಾಡಿದ ಮೇಲೆ ಒಂದು ಫೈನಲ್ ಮಾಡಿ. ಗೋವಿಂದಗೌಡ ತಾವೇ ಮುಖ್ಯಮಂತ್ರಿದ ಗೋವಿಂದಗೌಡರು ಇವತ್ತು ಶಿಕ್ಷಕರ ಈಗ ಕೋರ್ಟ್ನಲ್ಲಿ ಮ್ಯಾಟರ್ ಇರೋದ್ರಿಂದ, 2 ಪ್ರಕರಣಗಳ ಪಾಯಿಂಟ್ ಇರೋದ್ರಿಂದ ನಾನೇ ಮರುಪರೀಕ್ಷೆ ಮಾಡಿ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಕಡೆ ಕೇಳಪ್ಪ ನೀನು ಅಶೋಕ, ಆ ಕಡೆ ಏನು ಮಾತಾಡ್ತೀಯ, ಅವ್ರಿಗೆ ನಾವು ಏನು ಮಾಡಬೇಕು ಮುಂದೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ. ಸ್ಟ್ರೈಕ್ ಮಾಡಿದ್ರಿ, ಮೀಡಿಯಾಕ್ಕೆ ಹೋಗೋದು, ನೀವು ಹೇಳಿದಾಗ ಮಾಡ್ತೀವಪ್ಪ. ನೀವು ಏನು ಸರ್ ಮಾಡಬೇಕು ಅಂತ ಹೇಳ್ತೀರಲ್ಲ, ಆ ಸರ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ. ಮರುಪರೀಕ್ಷೆ ಮಾಡಿಬಿಡ್ರಿ. ಮರುಪರೀಕ್ಷೆ ನಾನ್ ಮಾಡಕ್ ಬರಲ್ರಿ. ನೀವು ಯಾರ್ರಿ ನೀವು? ನಾನ್ ಮಾಡಕ್ ಬರಲ್ಲ. ಒಂದ್ ವೇಳೆ ಕೋರ್ಟ್ನವರು ಡಿಸಿಷನ್ ಕೊಟ್ಟರು ಅಂತ ಇಟ್ಕೊಂಡು ಮರುಪರೀಕ್ಷೆ ಮಾಡಬೇಕು, ಐ ವಿಲ್ ನಾಟ್ ಕಮ್ ಇನ್ ದಿ ವೇ. ಅಥವಾ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಮುಂದುವರಿಯಿರಿ ಅಂತ ಇಟ್ಕೊಳ್ಳಿ, ಆಗ ನಾನು ಕರೆದು ಮಾತಾಡ್ತೀನಿ, ನಿಮ್ಮನ್ನು ಬಿಸಲು ಮಾತಾಡ್ತೀನಿ. ಆಗ್ಬೋದಾ? ಸೊ ಬಹುಶಃ ನಾನು ಅವರೆಲ್ಲರೂ ಸಮಾಧಾನ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ರಾಜ್ಯದ ಜನತೆಗೆ ಸಮಾಧಾನ ಆಗಿದೆ ನಿಮ್ಮ ಉತ್ತರದಿಂದ. ಈಗ ಪ್ರಶ್ನೋತ್ತರಕ್ಕಿಂತ ಮುಂಚೆ ಏನಿಲ್ಲ, ನಾವು ಹೊರಗೆ ಹೋಗ್ಲಿಕ್ಕೆ ಅಂತ ಮಾಡ್ಲಾ? ಅಲ್ಲ ಕೇಳಿದ್ವಿ ಲಕ್ಷ ಇಲ್ಲ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಹೇಳಿದ್ಮೇಲೆ ಅಧ್ಯಕ್ಷರೇ ಆಯ್ತು, ನಿಮ್ಮ ಸಲಹೆಯನ್ನು ವಾಕೌಟ್ ಮಾಡಬೇಕು ಅಥವಾ ದಂಡಿ ಮಾಡಬೇಕು, ನೀವೇ ಹೇಳ್ಬಿಟ್ಟು ಅದೊಂದು ರೂಲಿಂಗ್ ಅವ್ರ ಅಭಿನಂದನೆ ಸಲ್ಲಿಸ್ತಾರೆ. ಸಾಧನೆ ಮಾಡಿರಲ್ಲ, ಈಗ ಅವ್ರು ಮಾತಾಡ್ಲಿ. ಇಲ್ಲ
ಈಗ ನಾವು ಮುಖ್ಯಮಂತ್ರಿಗಳು ಮಾತಾಡಿರೋದನ್ನ ನೋಡಿದ್ಮೇಲೆ ಇಷ್ಟೊತ್ತು ಬೇರೆ ತೀರ್ಮಾನ ಇತ್ತು. ತಾವು ಮಾತಾಡಿದ್ಮೇಲೆ ನಾವೇನ ಹೇಳೋಣ ಅಂತಿದ್ರೆ ಅಷ್ಟರಲ್ಲಿ ವಾಕೌಟ್ ಮಾಡ್ತೀರಾ ಅಂತ ಕೇಳ್ತಾರೆ ನೋಡಿ. ಅಲ್ಲ ನಮ್ಮ ಅಧ್ಯಕ್ಷರು ನಮ್ಮ ಪರವಾಗಿ ನಿಂತ್ಕೊಂಡು ಅವ್ರ ಅಧ್ಯಕ್ಷರು ಈಗ ನಾವು ಆಯ್ತು ಮಾತು ಮುಗಿಸಿಲ್ಲ ಅವರು ನೋಡೋ ಗೊತ್ತಾಗ್ತದೆ. ಆಯ್ತು, ಅಭಿನಂದನೆ ಸಲ್ಲಿಸ್ತಾರೆ ಅವ್ರೀಗ ಕೂತ್ಕೊಳ್ಳಿ. ಯಾಕಂದ್ರ ನೀವು ಬರೆದ ಪತ್ರಕ್ಕೂ ಕಿಮ್ಮತ್ತಿಲ್ಲ ಸರ್ಕಾರದಲ್ಲಿ. ಆಯ್ತು, ಇಟ್ಟು ತಪ್ಪಾಗ್ಯಾವು, ಮರುಪರೀಕ್ಷೆ ಮಾಡಂದ್ರು ಅವ್ರ ತಯಾರಿ ಈಗ ಸಮಯ ನೋಡಿ, ನಿನ್ನೆಯಿಂದಲೇ 8 ಗಂಟೆ ಸಮಯ ನಮಗೆ ಕಳೀತಾ ಆಗಿದೆ ಈ ಧರಣಿಯಿಂದ. ಈಗ ಮುಗಿಸಿ ಅಶೋಕ್ ಅವರೇ, ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ ಈ ತಪ್ಪು ಭಾಷಾಂತರದಿಂದ ಅವ್ರ ಪರವಾಗಿ ಇದ್ದೀವಿ. ಇಷ್ಟೆಲ್ಲ ಆ ಮುಖ್ಯಮಂತ್ರಿಗಳು ಬಹಳ ಸಮಯ ಚರ್ಚೆ ಆಗಿದೆ, ಉತ್ತರನೂ ಕೂಡ ಬಹಳ ಸಮಯ ಕೊಟ್ಟಿದ್ದಾರೆ. ಶರಣ್ ಮುಖ್ಯಮಂತ್ರಿಗಳು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಆ ಭಾವನೆಯಿಂದ ಮಾತಾಡಿದ್ದಾರೆ ಅಂತ ನನ್ಗನ್ಸುತ್ತೆ. ನನಗೆ ನಾವೆಲ್ಲರದು ಡಿಮ್ಯಾಂಡ್ ಇದ್ದಿದ್ದು ಇದು UPSC ತರ ಆಗ್ಬೇಕು ಅಂತ ಹೇಳಿದ್ರಿ, ಒಪ್ಕೊಂಡಿದ್ದಾರೆ UPSC. ಮತ್ತು ಯಾರು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ಅಲ್ಲಿ ಏನಿದೆ ಅಲ್ಲಿ ತರಿಸ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಾನು ಮರುಪರೀಕ್ಷೆ ಮಾಡೋ ಅಂಥದಕ್ಕೆ ಯಾವುದೇ ರೀತಿ ಅಡ್ಡ ಬರಲ್ಲ. ಕೋರ್ಟಲ್ಲಿ KITಯಲ್ಲಿ ಇರೋದ್ರಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ನಮ್ಮ ಉದ್ದೇಶ ಇದ್ದಿದ್ದು ಈ KPSCಗೆ ಕರ್ಮಕಾಂಡಕ್ಕೆ ಒಂದು ಅಂತ್ಯ ಆಡಬೇಕು, ಇದು ರೋಗಗ್ರಸ್ತ ಸಂಸ್ಥೆ ಅಂತ ಹೇಳಿದ್ರಿ, ಅದನ್ನು ಒಪ್ಕೊಂಡಿದ್ದಾರೆ ಅವರು. ಇದು ರೋಗ ಆಗಿದೆ, ಇದು ರೋಗಕ್ಕೆ ಮದ್ದು ಕೊಡೋಣ ಅಂತಾನು ಒಪ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ನಾವು ಅವರು ಮುಕ್ತವಾಗಿ ಈ KPSCಗೆ ಒಂದು ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ಎಕ್ಸಾಮ್ ಮಾಡೋದ್ರಲ್ಲೂ ನಾನು ತಯಾರಿದ್ದೀನಿ ಅನ್ನೋ ಮಾತನ್ನ ಹೇಳಿರೋದ್ರಿಂದ ನಾವು ಧರಣಿ ಮಾಡಬೇಕಾಯ್ತು, ವಾಕೌಟ್ ಮಾಡಬೇಕಾಯ್ತು. ನೀವು ಸಲಹೆ ಕೊಟ್ರಿ ಮಾಡುವಂತ, ಆದ್ರೂ ನಾವು ಮಾಡಲ್ಲ, ನಂಬಿಕೆ ಇಟ್ಕೊಂಡಿದ್ದೀರಿ. ಅವರ ಭಾವನೆಗೆ ನಾವು ಸ್ಪಂದನೆ. ಈಗ ಒಂದು ಎಲ್ಲ ಸದಸ್ಯರಿಗೆ ಬಹಳ ಆಸಕ್ತಿಯಿಂದ ಕೇಳಿ, ಸದಸ್ಯರು ಮತ್ತು ಮಂತ್ರಿಗಳು, ನಿನ್ನೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನ ತನಕ ನಮಗೆ ಧರಣಿ ಮುಖಾಂತರ ನಮ್ಮ ಸಮಯ ಅವಕಾಶವನ್ನು ಕಳ್ಕೊಂಡಿದ್ದೇವೆ. ಸೊ ನಮ್ಮ ಕಲಾಪ ಸುಮಾರು 7ರಿಂದ 8 ಗಂಟೆ ತನಕ ನಮಗೆ ವ್ಯರ್ಥವಾಗಿದೆ. ಅದಕ್ಕೆ ನಾನು ದಿವಸಗಳು 2 ಗಂಟೆ ಎಕ್ಸ್ಟ್ರಾ ತಗೊಂಡು ಆ ಸಮಯವನ್ನು ಸರಿಪಡಿಸಿ ಹೋಗ್ತೇನೆ. ತಾವೆಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಬಿಜೆಪಿ ಅದು ಡೈಲಿ. ಈಗ ರುದ್ರಪ್ಪ ಲಮ್ಮಣಿಯವರ ವರದಿಯನ್ನು ಒಪ್ಪಿಸಿ, ಅರ್ಜಿಗಳನ್ನು ಒಪ್ಪಿಸುವುದು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಹೆಸರಿನ ಮುಂದಿರುವ 1ರಿಂದ 39ರ ವರದಿಯನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.